ದಳಪತಿ ವಿಜಯ್ ಲವ್ ತ್ರಿಷಾ ಇದು ನಿನ್ನೆ ಮೊನ್ನೆಯ ಸುದ್ದಿ ಅಲ್ಲ. ಸಾಕಷ್ಟು ವರ್ಷಗಳಿಂದ ಇವರಿಬ್ಬರ ನಡುವೆ ಲವ್ ಇದೆ ಅಂತ ಹೇಳಲಾಗ್ತಾ ಇದೆ. ಇವರಿಬ್ಬರು 2004ರಲ್ಲಿ ತೆರೆಕಂಡ ಗಿಲ್ಲಿ ಸಿನಿಮಾದಲ್ಲಿ ಜೋಡಿಯಾಗಿ ಮಿಂಚಿದ್ರು. ಅಲ್ಲಿಂದ ಇವರಿಬ್ಬರ ನಡುವೆ ಲವ್ ಇದೆ ಅಂತ ಹೇಳಲಾಗ್ತಾ ಇದೆ. ಇವರಿಬ್ಬರು ಕೂಡ ಎಲ್ಲೂ ತಮ್ಮ ಪ್ರೀತಿ ಬಗ್ಗೆ ಆಗಲಿ ತಮ್ಮ ಸಂಬಂಧದ ಬಗ್ಗೆ ಆಗಲಿ ಬಾಯಿ ಬಿಟ್ಟು ಹೇಳಿಲ್ಲ. ಆದರೆ ಹೆಂಡತಿ ಜೊತೆಗೆ ವಿಜಯ್ಗೆ ಡಿವೋರ್ಸ್ ಆದಾಗ ತ್ರಿಷಾ ಕಾರಣ ಅನ್ನೋ ವಿಷಯ ಗುಟ್ಟಾಗೇನೂ ಉಳಿದಿಲ್ಲ. ಆದರೆ ಈಗ ಹೊಸ ವಿಷಯ ಏನಪ್ಪ ಅಂದರೆ ವಿಜಯ್ ತ್ರಿಷಾ ಲವ್ ಬ್ರೇಕಪ್ ಆಗಿದೆ ಅನ್ನೋದು. ಸಾಕಷ್ಟು ವರ್ಷಗಳಿಂದ ಉಳಿಸ್ಕೊಂಡು ಬಂದಿದ್ದ ಇವರ ಪ್ರೀತಿ ಮುಳುಗಿದ್ದು ಹೇಗೆ, ಇದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ದಳಪತಿ ವಿಜಯ್ ಜೊತೆ ತ್ರಿಷಾ ಬ್ರೇಕಪ್ ಅನ್ನೋದು ಈಗ ಸದ್ಯಕ್ಕಿರುವ ಬ್ರೇಕಿಂಗ್ ನ್ಯೂಸ್. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಜೋರಾದ ಚರ್ಚೆ ನಡೀತಾ ಇದೆ. ಅಂದಹಾಗೆ ವಿಜಯ್ ಹಾಗೂ ತ್ರಿಷಾ ಆತ್ಮೀಯ ಸ್ನೇಹಿತರು. ಹಲವು ವರ್ಷಗಳಿಂದ ತಮಿಳು ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದ್ದು ಈ ಜೋಡಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದೆ. ಆದರೆ ಇತ್ತೀಚೆಗೆ ವಿಜಯ್ ಅವರ ಮಾಜಿ ಪತ್ನಿ ಸಂಗೀತಾ ಅವರ ಡಿವೋರ್ಸ್ ಅರ್ಜಿಯಲ್ಲಿ ನಟಿಯೊಬ್ಬರ ಕಾರಣಕ್ಕೆ ತಮ್ಮ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ ಅಂತ ಹೇಳಿ ಉಲ್ಲೇಖಿಸಿದ್ರು. ಇದು ಭಾರಿ ಚರ್ಚೆಗೆ ಕೂಡ ಕಾರಣವಾಗಿತ್ತು. ಅದು ತ್ರಿಷಾ ಅಂತ ಹೇಳಿ ಇಡೀ ತಮಿಳುನಾಡು ಕೂಡ ಮಾತಾಡಿತ್ತು. ಆಡಿಕೊಳ್ಳುವವರ ಬಾಯಿ ಮುಚ್ಚಿಸೋದಕ್ಕಂತಲೇ ತ್ರಿಷಾ ಜೊತೆ ವಿಜಯ್ ಮದುವೆ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ರು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಕೂಡ ಜೊತೆಯಲ್ಲೇ ತ್ರಿಷಾ ಇದ್ರು. ಆದರೆ ಈಗ ಇಬ್ಬರ ನಡುವೆ ಬ್ರೇಕಪ್ ಆಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿದೆ. ವಿಜಯ್ಗೆ ಬರ್ತ್ಡೇ ವಿಶ್ ಮಾಡದ ತ್ರಿಷಾ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ನಟಿ ತ್ರಿಷಾ ಅವರು ವಿಜಯ್ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ವಿಜಯ್ ಅವರ ಹುಟ್ಟುಹಬ್ಬಕ್ಕೂ ತ್ರಿಷಾ ಅವರು ಒಂದು ವಿಶನ್ನು ಕೂಡ ಮಾಡಿಲ್ಲ. ಇದರ ಬೆನ್ನಲ್ಲೇ ಆಕೆ ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡಿದಾಗ ವಿಜಯ್ ಅವರ ಅಕೌಂಟನ್ನು ಅನ್ಫಾಲೋ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಹಾಗೂ ತ್ರಿಷಾ ನಡುವೆ ಬ್ರೇಕಪ್ ಆಗಿದೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿದೆ. ತ್ರಿಷಾ ದೂರ ಆಗೋದಕ್ಕೆ ಕಾರಣವೇನು? ಇನ್ನು ತ್ರಿಷಾ ದೂರ ಆಗೋದಕ್ಕೆ ಯಾಕೆ ಕಾರಣ, ಏನು ಕಾರಣ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಕಳೆದ ಕೆಲವು ದಿನಗಳಿಂದ ವಿಜಯ್ ತಮ್ಮ ಪತ್ನಿ ಸಂಗೀತಾ ಅವರೊಂದಿಗಿನ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಮತ್ತೆ ಕುಟುಂಬ ಜೀವನದತ್ತ ಹೋಗೋಕ್ಕೆ ಗಮನ ಹರಿಸಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ವಿಜಯ್ ತನ್ನ ಪತ್ನಿಯೊಂದಿಗೆ ಮತ್ತೆ ಒಂದಾಗುವ ಕಾರಣಕ್ಕೆ ಅವರ ವೈಯಕ್ತಿಕ ಜೀವನ ಮತ್ತು ರಾಜಕೀಯ ವೃತ್ತಿ ಜೀವನಕ್ಕೆ ಅಡ್ಡಿ ಆಗಬಾರ್ದು ಎಂಬ ಉದ್ದೇಶದಿಂದ ತ್ರಿಷಾ ವಿಜಯ್ ಅವರಿಂದ ದೂರ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತ್ರಿಷಾ ದೂರ ಆಗಿದ್ದಕ್ಕೆ ಫ್ಯಾನ್ಸ್ಗೆ ಖುಷಿ. ಇನ್ನು ತ್ರಿಷಾ ಮತ್ತು ವಿಜಯ್ ದೂರ ಆಗ್ತಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದ್ದಂತೆ ವಿಜಯ್ ಫ್ಯಾನ್ಸ್ ಫುಲ್ ಹ್ಯಾಪಿ ಆಗಿದ್ದಾರೆ. ನಟಿ ತ್ರಿಷಾ ಅವರಿಗೆ ಈಗಲಾದರೂ ಬುದ್ಧಿ ಬಂತಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಜಯ್ ಅವರು ರಾಜಕೀಯವಾಗಿ ಬಲಾಢ್ಯರ ಆಗ್ತಾ ಇದ್ರು ಕೂಡ ತ್ರಿಷಾ ಅವರೊಂದಿಗಿನ ಸಂಬಂಧ ಹಾಗೂ ಆತ್ಮೀಯತೆಗೆ ಅದೊಂದು ಟೀಕೆಗೆ ಕಾರಣವಾಗಿತ್ತು. ಅಲ್ಲದೆ ರಾಜಕೀಯವಾಗಿಯೂ ಇದು ಹಿನ್ನಡೆಗೆ ಕಾರಣವಾಗಿತ್ತು. ಇದೀಗ ಇವರಿಬ್ಬರು ದೂರ ಆಗ್ತಿದ್ದಾರೆ ಅನ್ನೋ ವಿಷಯ ಕೇಳಿ ಅಭಿಮಾನಿಗಳು ಫುಲ್ ಹ್ಯಾಪಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೇಳ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿದರೆ ಬ್ರೇಕಪ್ ಆಗುತ್ತಾ ಅಂತ. ನೀವು ಈ ಹಿಂದೆ ಸೆಲೆಬ್ರಿಟಿಗಳ ಸಾಕಷ್ಟು ಪ್ರಕರಣಗಳನ್ನು ನೋಡಿದರೆ ಅದು ನಿಜವಾಗಿದೆ. ಮೊದಲು ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿ ಆಮೇಲೆ ಬ್ರೇಕಪ್ ಡಿವೋರ್ಸ್ ಆಗಿದೆ. ಹೀಗಾಗಿ ವಿಜಯ್ ಮತ್ತು ತ್ರಿಷಾ ಕೂಡ ಬ್ರೇಕಪ್ ಆಗಿದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.